ನಾನು ರೈತನ ಮಗ. ನಾನು ಕಳೆದ 3 ವರ್ಷಗಳಿಂದ ಫೀಲ್ಡ್ನಲ್ಲಿ ಪ್ರಕೃತಿ ಉಳಿಸೋಕ್ಕೆ, ಹುಲಿ ಉಳಿಸೋಕ್ಕೆ ಊರೂರಿನಲ್ಲೇ ಇದ್ದನು. ಸೊ ಹಾಗಾಗಿ ನನಗೆ ತಾವು ಹೇಳ್ತಿರೋದು ಎಲ್ಲ ಸಮಂಜಸವಾಗಿ ಅರ್ಥ ಆಗಿದೆ. ನಿನ್ನೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ಬಂದು DC ಅವ್ರ ಹತ್ರ, ನಮ್ಮ SP ಅವ್ರ ಹತ್ರ ಮಾತಾಡಿ, ನಾಯಕರ ಹತ್ರ ಮಾತಾಡಿ, ಕೋಆರ್ಡಿನೇಟ್ ಮಾಡಿ ನೀಟಾಗಿ ಅದು ಏನಿದೆ ಅರ್ಥ ಮಾಡ್ಕೊಂಡು ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದು 100% ಮಾಡಿಸೋಣ ಅಂತ ನಿನ್ನೆ DC ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಹೋದೆ ನಾನು. ನಿನ್ನೆ ತಮ್ಮ ಕೆಲಸಕ್ಕೆ ನಾನು ಬಂದಿದ್ದೆ. ನಾಳೆ ಬರ್ತಾರಲ್ಲ ಲೀಡರ್ಸ್ ಅಂದರು. ಆಯ್ತಪ್ಪ, ನಾನು ನಾಳೆ ಇವತ್ತು ನಾನು ವಿಜಯನಗರದಲ್ಲಿ ನಮ್ಮದು ಪರೇಡ್ ಇತ್ತು, ಅಲ್ಲಿ ಹೋಗಿ ನಾನು ಹೇಳ್ತಾ ಇರೋದು ಇಷ್ಟೇ. ತಾವು ಹೇಳ್ತಾ ಇರೋ ಇಶ್ಯೂಸ್ ಎಲ್ಲ ಸಮಂಜಸ ಇದೆ. ಓಕೆ, ಬೇರೆ ಬೇರೆ ಹಂತದಲ್ಲಿ ನಿರ್ಣಯಗಳಾಗಬೇಕಾಗ್ತದೆ. ಬಟ್ ನೀವು ಆಡಳಿತದ ಮೇಲೆ ಭರವಸೆ ಇಡಿ. 100% ನಾವು ಸರ್ಕಾರ ನಿಮ್ಮ ಪರವಾಗಿದ್ದೀವಿ. ಅರ್ಥ ಅದಲ್ಲ. ಯಾವುದೇ ಕಾರಣಕ್ಕೆ ರೈತರನ್ನ ಬಿಟ್ಟು ಯಾರು ಉಳಿಯಕ್ಕೆ ಸಾಧ್ಯ? ಓಕೆ, ಸೊ 100% ನಾವಾಗಲಿ, ನಮ್ಮ ಎಂಟೈರ್ ಟೀಮ್ ಆಗಲಿ, DC ಅವರಾಗಲಿ, ಅವ್ರ ಟೀಮ್ ಆಗಲಿ, ನಾವು ಖಚಿತವಾಗಿ ನಿಮ್ಮೊಂದಿಗೆ ಇದ್ದೀವಿ. ತಾವು ಏನು ಹೇಳ್ತಾ ಇದ್ದೀರಾ ವರ್ಷನ್ಸು, ಅದನ್ನು ನಾವು ಸರ್ಕಾರದ ಮುಂದೆ ಇಡ್ತೀವಿ. ತಾವು ಈಗ ಹಿರಿಯರಿದ್ದೀರಾ, ತಾವು ಹೇಳಿದ್ರಿ ಹೈಯೆಸ್ಟ್ ಲೆವೆಲಲ್ಲಿ ರೆಪ್ರೆಸೆಂಟೇಷನ್ 100% ನಾವು ಕೋಆಪರೇಟ್ ಮಾಡ್ತೀವಿ. ನಾನು ಈಗ ನಮ್ಮ ರಾಜ್ಯದ ಮುಖ್ಯಸ್ಥರು, ಪೊಲೀಸ್ ಪಡೆ ಮುಖ್ಯಸ್ಥರು ಸಲೀಂ ಸಾಹೇಬ್ರು, DG ಸಾಹೇಬ್ರಿಗೆ ಮಾತಾಡಿದೆ. ಹೌದು, ಅವ್ರಿಗೆ ಮಾತಾಡಿ, ಸರ್ ಈ ಥರ ಫಾರ್ಮರ್ಸ್ ಒಂದು ಇಶ್ಯೂ ಇದ್ದಂಗಿದೆ, ನಾನು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕಳಿಸ್ತೀನಿ ಸರ್ ಅಂತ ನಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ಗೇಟಿಂದಾನೇ ಮಾತಾಡಿ ಸಾಹೇಬ್ರಿಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಸರ್ ಇದು ಒಂದು ವಿವರವಾಗಿ ಅರ್ಥ ಮಾಡ್ಕೊಂಡು ಒಂದು ರಿಪೋರ್ಟ್ ಕಳಿಸ್ತೀನಿ, ಇದು ಅಪ್ರಾಪ್ರಿಯೇಟ್ ಲೆವೆಲಲ್ಲಿ ತಾವು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ತಮ್ಮ ಪರವಾಗಿ ಆಲ್ರೆಡಿ ನಾನು ಹೈಯೆಸ್ಟ್ ಲೆವೆಲ್ ನಮ್ಮ DG ಸಾಹೇಬ್ರಿಗೆ ಈಗ ತಮ್ಗೆ ಹಿಂಗೆ ತೋರಿಸ್ತೀನಿ ನೋಡಿ, ಸೀಕ್ವೆನ್ಸೇ ತೋರಿಸ್ತೀನಿ. ಈಗ ನಾವು ಎಷ್ಟು ಸೀರಿಯಸ್ ಇದೀವಿ ಅಂತ ನೋಡಿ. ಸಲೀಂ ಸಾಹೇಬ್ರಿಗೆ ಈಗ 2 ನಿಮಿಷದ ಕೆಳಗೆ ನಾನು ಓಕೆ, ನಾನು ಇಷ್ಟೇ ಹೇಳಿದೆ, ಫಾರ್ಮರ್ಸ್ ಇಶ್ಯೂಸ್ನಲ್ಲಿ ಉದ್ವೇಗಗಳು ಆಗೋಗುತ್ತೆ, ಎಮೋಷನ್ಸ್ ಆಗೋಗುತ್ತೆ. ನಾನು ಈ ಹಿಂದೆ ಬೆಂಗಳೂರಿನಲ್ಲಿದ್ದಾಗಲೂ ಈ ಶಾಶ್ವತ ನೀರಾವರಿ ಪರಿಹಾರಕ್ಕೋಸ್ಕರ 5-6 ಜಿಲ್ಲೆಯಿಂದ ಬರೋರು. ಮುಂಚೆ ಎಲ್ಲ ಸುಮ್ಮನೆ ಆರ್ಗ್ಯುಮೆಂಟ್ಗಳಾಗ್ತಿತ್ತು. ನಾನು ಹೇಳ್ತಿದ್ದೆ, ನಾನೇ ನಿಮ್ಮ ಜೊತೆ ಕುತ್ಕೊಂತೀನಪ್ಪ ಸಾಲ್ವ್ ಆಗೋದಾದ್ರೆ. ಈಗ ಇದು ಬಹಳ ಸೀರಿಯಸ್ ಇಶ್ಯೂ. ನಂದು ಕೈ ಜೋಡಿಸಿ ಮನವಿ ಒಂದೇ, ದಯಮಾಡಿ ಕಾನೂನು ಕೈಗೆತ್ತಿಕೊಳ್ಳಿ. ಅಲ್ಲ, ಅದಕ್ಕೆ ನಾನು ತಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ದಯಮಾಡಿ ಕಾನೂನು ಕೈಗೆತ್ತಿಕೊಳ್ಳಿ. ಅವೆಲ್ಲ ಸೀನಿಯರ್ ಲೀಡರ್ಗಳು ಯಾವ ಸ್ಟೇಟ್ ಲೆವೆಲಲ್ಲಿ ಇಂಥ ದೊಡ್ಡ ಗ್ಯಾದರಿಂಗ್ನ ತಾವು ನೋಡಿದ್ದೀರಾ, ತಾವು ಮಾಡಿದ್ದೀರಾ. ದಯಮಾಡಿ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ. 100% ಸಿಸ್ಟಮ್ಮು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ನಾವು ರೈತರ ಪರವಾಗಿ ಸರ್ಕಾರದ ಗಮನಕ್ಕೆ ತಂದು, ಸರ್ಕಾರದಲ್ಲಿ ನಾವು ನಿಮ್ಮ ಪರವಾಗಿ ನಾವು ನಿಮ್ಮ ಧ್ವನಿನ ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ. ಯಾವ ಸರ್ಕಾರ ಆದ್ರೂ ರೈತರ ಪರವಾಗಿದೆ. ಓಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ತಲುಪಿಸೋ ವ್ಯವಸ್ಥೆ ನಮ್ಮ ಥ್ರೂ ಪ್ರಾಪರ್ ಚಾನಲ್ ನಾವು ಮಾಡ್ತೀವಿ. ದಯಮಾಡಿ ತಾಳ್ಮೆ ಕಳ್ಕೊಬೇಡಿ. ನಿಮ್ಮೂರನ್ನ ಯಾರು ಏನು ಚೇಂಜ್ ಮಾಡೋಕ್ಕಲ್ಲ, ಎತ್ಕೊಂಡು ಹೋಗೋಕ್ಕಲ್ಲ. ಇದನ್ನು ಕನ್ಫ್ಯೂಷನ್ಸ್ ಆಗಿರಬಹುದು. ಸೊ ನಾನು DC ಅವ್ರಿಗೂ ಮಾತಾಡ್ತೀನಿ, ರೀಜನಲ್ ಕಮಿಷನರ್ಗೆ ಮಾತಾಡ್ತೀನಿ. ನಾನು ಮೋಸ್ಟ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಚೀಫ್ ಸೆಕ್ರೆಟರಿ ಮೇಡಮ್ ಹತ್ರನೇ ನಾವೆಲ್ಲ ಹೋಗ್ತೀವಿ. ನಾನು DC ಅವರು, ನಮ್ಮ SP ಅವರು ಒಂದ್ಸಲ ಹೋಗಿ ಬ್ರೀಫ್ ಮಾಡಿ ಬರ್ತೀವಿ. DG ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ಗೆ ನಾವು ಬ್ರೀಫ್ ಮಾಡಿ ಬರ್ತೀವಿ. ದಯಮಾಡಿ ತಾಳ್ಮೆ ಕಳ್ಕೊಬೇಡಿ. ಉಳಿದಿದ್ದೆಲ್ಲ ನಾವಿದ್ದೀವಿ. ತಾವು ರೈಟಿಂಗ್ನಲ್ಲಿ ಏನಾದ್ರು ರೆಪ್ರೆಸೆಂಟೇಷನ್ ಕೊಡಂಗಿದ್ರೆ DC ಅವ್ರು ಕೊಟ್ಟಿರೋ ಕಾಪಿನೂ ನಾನು ಕಲೆಕ್ಟ್ ಮಾಡ್ತೀನಿ ನಾನು. ಅದು ಒಂದು ಕಾಪಿ ನಾನು ಕಲೆಕ್ಟ್ ಮಾಡ್ಕೊಂಡು ನಾನು ಒಂದು ವರದಿ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಏನೇ ಇದ್ರು ನಮ್ಮ SP ಇದ್ದಾರೆ, 100% ನಿಮ್ಮ ಪರವಾಗಿದ್ದೀವಿ ನಾವು. ದಯಮಾಡಿ ತಾಳ್ಮೆ ಇಟ್ಕೊಳ್ಳಿ.